ಈ ಅಡಿಕೆ ಸಸಿಗಳನ್ನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಳೆದಂತಹ ಅಡಿಕೆ ಸಸಿಗಳು. ಈ ರೀತಿ ಅಡಿಕೆ ಸಸಿಗಳನ್ನು ಬೆಳೆಯಬೇಕಾದರೆ ಈ ದನದಿಂದ ಉತ್ಪತ್ತಿಯಾದಂತಹ ಗೊಬ್ಬರ ಮತ್ತು ಆ ಸುತ್ತಮುತ್ತಲಿರುವಂತಹ ಮರಗಳಿಂದ ಬಿದ್ದಂತಹ ಅಂದರೆ ಎಳೆಗಳಿಂದ ಹಾಕಿ ಬೆಳೆಸಿದಂತಹ ಅಡಿಕೆ ಸಸಿಗಳು. ಇದಕ್ಕೆ ಯಾವುದೇ ರೀತಿಯಿಂದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿರುವುದಿಲ್ಲ. ನೋಡಿ ನೀವು ಈ ರೀತಿಯ ಅಡಿಕೆ ಗಿಡಗಳು ಎಷ್ಟೊಂದು ನೈಸರ್ಗಿಕದತ್ತವಾಗಿ ಬೆಳೆದಂತಹ ಅಡಿಕೆ ಸಸಿ ಈ ನಂತರದ 3 ಮತ್ತು 4 ವರ್ಷಗಳ ನಂತರ ಇದು ತನ್ನ ಫಲವನ್ನು ಕೊಡಲು ತಯಾರಾದಾಗ ಅಡಿಕೆಗಳ ಇಳುವರಿ ಕೂಡ ಹೆಚ್ಚಿನ ರೀತಿಯಿಂದ ಬರ್ತದೆ. ಆದ್ದರಿಂದ ಈ ನೈಸರ್ಗಿಕ ಪ್ರದೇಶವಾದಂಥ ಈ ಭಾರತದ ಕರ್ನಾಟಕದಲ್ಲಿರುವಂಥ ಪಶ್ಚಿಮ ಘಟ್ಟಗಳಂತಹ ಪ್ರದೇಶದಲ್ಲಿ ಈ ಬೆಳೆಯುವಂತಹ ನೈಸರ್ಗಿಕ ರೀತಿಯಿಂದ ಬೆಳೆಯುವಂಥ ಅಡಿಕೆ ಸಸಿಗಳಿಗೆ ಹೆಚ್ಚಿನ ಇಳುವರಿಯನ್ನು ಕೊಡುವುದಲ್ಲದೆ ಮತ್ತು ಆರೋಗ್ಯಕರವಾದಂತಹ ಅಡಿಕೆ ಸಸಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಈ ರೀತಿಯ ಅಡಿಕೆ ಸಸಿಗಳನ್ನು ಬೆಳಿಬೇಕು ಅಂತಂದರೆ ನೀವು ಹೆಚ್ಚಿನ ರೀತಿಯಿಂದ ಸಾವಯವ ಪದ್ಧತಿಯಿಂದ ಉತ್ಪತ್ತಿಯಾದಂಥ ಗೊಬ್ಬರಗಳು ಅಂದರೆ ಈ ದನದ ಕೊಟ್ಟಿಗೆಯಲ್ಲಿ ದಿನನಿತ್ಯ ಹಾಕುವಂತಹ ಸಗಣಿಗಳನ್ನು ಮತ್ತು ಈ ಮರದ ಎಲೆಗಳನ್ನು ಮಿಶ್ರಿತ ಮಾಡುವಂತಹ ಗೊಬ್ಬರಗಳ ಏನು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಈ ರೀತಿ ಗೊಬ್ಬರಗಳನ್ನು ಹಾಕುವುದರಿಂದ ಒಳ್ಳೆಯ ರೀತಿಯಿಂದ ಅಡಿಕೆ ಸಸಿಗಳನ್ನು ಬೆಳೆಯಬಹುದು. ಇಷ್ಟೊಂದು 2 ರಿಂದ 3 ವರ್ಷದಂಥ ಈ ಸಸಿಗಳಿಗೆ ರಾಸಾಯನಿಕ ಗೊಬ್ಬರವನ್ನು ಒಂದು ಸಾಸಿವೆ ಒಂದು ಚಮಚದಷ್ಟು ಸಹಿತ ಹಾಕಿರುವುದಿಲ್ಲ. ಆದ್ದರಿಂದ ಈ ರೀತಿಯಿಂದ ಸಾವಯವ ಕೃಷಿಗೆ ಹೆಚ್ಚಿನ ರೀತಿ ಗಮನವನ್ನು ಕೊಟ್ಟರೆ ಈ ಪಶ್ಚಿಮ ಘಟ್ಟದಲ್ಲಿರುವಂತಹ ಪ್ರದೇಶದಲ್ಲಿ ಬೆಳೆದಂತಹ ಅಡಿಕೆ ಸಸಿಗಳು ಮಾತ್ರ ಈ ರೀತಿಯಿಂದ ಈ ಅಡಿಕೆ ಸಸಿಗಳನ್ನು ಹಸಿರಿನಿಂದ ಕೂಡಿಕೊಂಡು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಳೆದಂತಹ ಅಡಿಕೆ ಸಸಿಗಳು ಹೆಚ್ಚಿನ ಈ ರೀತಿ ಅಡಿಕೆ ಸಸಿಗಳನ್ನು ಬೆಳೆಯಬೇಕಾದರೆ ಈ ದನದಿಂದ ಉತ್ಪತ್ತಿಯಾದಂತಹ ಗೊಬ್ಬರ ಫಲವತ್ತತೆ ಮತ್ತು ಆ ಸುತ್ತಮುತ್ತಲಿರುವಂತಹ ಮರಗಳಿಂದ ಬಿದ್ದ ಯಾವುದೇ ರೀತಿಯಿಂದ ತೊಂದರೆ ಅಂದರೆ ಎಳೆಗಳಿಂದ ಬೆಳೆಗಳನ್ನು ನಾವು ಬೆಳೆಸಿದಂತಹ ಅಡಿಕೆ ಸಸಿಗಳು. ಇದಕ್ಕೆ ಯಾವುದೇ ರೀತಿಯಿಂದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿರುವುದಿಲ್ಲ. ನೋಡಿ ನೀವು ಈ ರೀತಿಯ ಅಡಿಕೆ ಗಿಡಗಳು ಎಷ್ಟೊಂದು ನೈಸರ್ಗಿಕದತ್ತವಾಗಿ ಬೆಳೆದಂತಹ ಅಡಿಕೆ ಸಸಿ ಈ ನಂತರದ 3 ಮತ್ತು 4 ವರ್ಷಗಳ ನಂತರ ಇದು ತನ್ನ ಫಲವನ್ನು ಕೊಡಲು ತಯಾರಾದಾಗ ಅಡಿಕೆಗಳ ಇಳುವರಿ ಕೂಡ ಹೆಚ್ಚಿನ ರೀತಿಯಿಂದ ಬರ್ತದೆ. ಆದ್ದರಿಂದ ಈ ನೈಸರ್ಗಿಕ ಪ್ರದೇಶವಾದಂಥ ಈ ಭಾರತದ ಕರ್ನಾಟಕದಲ್ಲಿರುವಂಥ ಪಶ್ಚಿಮ ಘಟ್ಟಗಳಂತಹ ಪ್ರದೇಶದಲ್ಲಿ ಈ ಬೆಳೆಯುವಂತಹ ನೈಸರ್ಗಿಕ ರೀತಿಯಿಂದ ಬೆಳೆಯುವಂಥ ಈ ಅಡಿಕೆ ಸಸಿಗಳಿಗೆ ಹೆಚ್ಚಿನ ಇಳುವರಿಯನ್ನು ಕೊಡುವುದಲ್ಲದೆ ಮತ್ತು ಆರೋಗ್ಯಕರವಾದಂತಹ ಅಡಿಕೆ ಸಸಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಈ ರೀತಿಯ ಅಡಿಕೆ ಸಸಿಗಳನ್ನು ಬೆಳಿಬೇಕು ಅಂತಂದರೆ ನೀವು ಹೆಚ್ಚಿನ ರೀತಿಯಿಂದ ಸಾವಯವ ಪದ್ಧತಿಯಿಂದ ಉತ್ಪತ್ತಿಯಾದಂಥ ಗೊಬ್ಬರಗಳು ಅಂದರೆ ಈ ದನದ ಕೊಟ್ಟಿಗೆಯಲ್ಲಿ ದಿನನಿತ್ಯ ಹಾಕುವಂತಹ ಸಗಣಿಗಳನ್ನು ಮತ್ತು ಈ ಮರದ ಎಲೆಗಳನ್ನು ಮಿಶ್ರಿತ ಮಾಡುವಂತಹ ಗೊಬ್ಬರಗಳ ಏನು ನಾವು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಈ ರೀತಿ ಗೊಬ್ಬರಗಳನ್ನು ಹಾಕುವುದರಿಂದ ಒಳ್ಳೆಯ ರೀತಿಯಿಂದ ಅಡಿಕೆ ಸಸಿಗಳನ್ನು ಬೆಳೆಯಬಹುದು. ಇಷ್ಟೊಂದು 2 ರಿಂದ 3 ವರ್ಷದಂಥ ಈ ಸಸಿಗಳಿಗೆ ರಾಸಾಯನಿಕ ಗೊಬ್ಬರವನ್ನು ಒಂದು ಸಾಸಿವೆ ಒಂದು ಚಮಚದಷ್ಟು ಸಹಿತ ಹಾಕಿರುವುದಿಲ್ಲ. ಆದ್ದರಿಂದ ಈ ರೀತಿಯಿಂದ ಸಾವಯವ ಕೃಷಿಗೆ ಹೆಚ್ಚಿನ ರೀತಿ ಗಮನವನ್ನು ಕೊಟ್ಟರೆ ಈ ಪಶ್ಚಿಮ ಘಟ್ಟದಲ್ಲಿರುವಂತಹ ಪ್ರದೇಶದಲ್ಲಿ ಬೆಳೆದಂತಹ ಅಡಿಕೆ ಸಸಿಗಳು ಮಾತ್ರ ಈ ರೀತಿಯಿಂದ ಒಳ್ಳೆಯ ಹಸಿರಿನಿಂದ ಕೂಡಿಕೊಂಡಂತಹ ಒಂದು ಅಡಿಕೆ ಸಸಿಗಳನ್ನು ನಾವು ನೋಡ್ಬೋದು. ಆದ್ದರಿಂದ ಹೆಚ್ಚಿನ ರೀತಿಯಿಂದ ಸಾವಯವ ಪದ್ಧತಿಯಿಂದಲೇ ಅಡಿಕೆ ಸಸಿಗಳನ್ನು ಬೆಳೆಸೋದರಿಂದ ಮಣ್ಣಿನ ಫಲವತ್ತತೆ ಮತ್ತು ಸುತ್ತಮುತ್ತಲಿನ ಯಾವುದೇ ಗಿಡಗಳು ಸಹಿತ ಯಾವುದೇ ರೀತಿಯಿಂದ ತೊಂದರೆ ಆಗದ ರೀತಿಯೇ ನೈಸರ್ಗಿಕದತ್ತವಾದಂತಹ ಬೆಳೆಗಳನ್ನು ನಾವು ಪಡೆಯಬಹುದು.